ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ತುಂಬಾ ಏರ್ ಫಾಲ್ ಆಗ್ತಿದೆಯಾ? ಏರ್ ಫಾಲ್ ಏನಕ್ಕೆ ಆಗ್ತಿದೆ ಅಂತ ನಿಮಗೆ ರೀಸನ್ ಗೊತ್ತಾಗ್ತಾ ಇಲ್ವಾ? ನೀವು ಮಾಡೋ ಸಣ್ಣ ತಪ್ಪಿಂದ ಏರ್ ಫಾಲ್ ಆಗುತ್ತೆ ಅಂದರೆ ನೀವು ನಂಬ್ತೀರಾ? ಹೌದು. ಇವತ್ತಿನ ಟಾಪಿಕ್ ಹೌ ಟು ಕಂಟ್ರೋಲ್ ಏರ್ ಫಾಲ್ ಅಂತ. ಸೊ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾರಿಗೆ ತಾನೇ ಕೂದಲಂದರೆ ಇಷ್ಟ ಇರಲ್ಲ ಹೇಳಿ? ಎಲ್ಲರಿಗೂ ತುಂಬಾ ಇಷ್ಟ. ಅದರಲ್ಲೂ ಉದ್ದ ಕೂದಲಂದರೆ ತುಂಬಾ ಇಷ್ಟಪಡ್ತಾರೆ. ಶಾರ್ಟ್ ಏರ್ಗಿಂತ ಉದ್ದ ಕೂದಲೇ ತುಂಬಾ ಇಷ್ಟಪಡ್ತಾರೆ. ನನಗಂತೂ ಉದ್ದ ಕೂದಲು ಅಂದರೆ ತುಂಬಾ ಇಷ್ಟ. ನಾವು ಆಚೆ ಹೋದಾಗ ಒಬ್ರದ್ದು ಕೂದಲು ನೋಡಿದ್ರೆ ಅಯ್ಯೋ ಎಷ್ಟು ದಪ್ಪ ಇದೆ, ಎಷ್ಟು ಉದ್ದ ಇದೆ, ಎಷ್ಟು ಶೈನಿಂಗ್ ಆಗಿದೆ ಅಂತ ಅನಿಸುತ್ತೆ. ನಮ್ಮ ಕೂದಲು ಆ ಥರ ಇಲ್ವಲ್ಲ ಅಂತ. ಪ್ರತಿಯೊಂದು ಹೆಣ್ಮಕ್ಳಿಗೂ ಇದೇ ಆಸೆ, ತುಂಬಾ ಚೆನ್ನಾಗಿ ಕೂದಲು ಬೆಳಿಬೇಕು ಅಂತ. ಕೂದಲು ಚೆನ್ನಾಗಿ ಬೆಳಿಬೇಕು ಅಂದ್ಬಿಟ್ಟು ಯಾರ್ಯಾರು ಏನೇನು ಅಂತಾರೆ ಎಲ್ಲ ಟಿಪ್ಸನ್ನು ಫಾಲೋ ಮಾಡ್ತಾರೆ. ಆದರೆ ಅವ್ರಿಗೆ ಗೊತ್ತೇ ಆಗ್ತಾ ಇರಲ್ಲ. ಅವ್ರು ಮಾಡೋ ಚಿಕ್ಕ ಚಿಕ್ಕ ತಪ್ಪಿಂದ ಏರ್ ಫಾಲ್ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತೇ ಆಗಿರಲ್ಲ. ಸೊ ಅದಕ್ಕೆ ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡ್ತೀನಿ ಏನಕ್ಕೆ ಅದು ನೀವೇನು ಚಿಕ್ಕ ಚಿಕ್ಕ ತಪ್ಪು ಮಾಡ್ತೀರಾ ಅನ್ನೋದು ನಾನು ಇವತ್ತಿನ ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್, ನಾವು ಡೈಲಿ ತಲೆ ಬಾಚೋದ್ರಿಂದ ಎಷ್ಟೆಲ್ಲ ಹೆಲ್ಪ್ ಆಗುತ್ತೆ ಗೊತ್ತಾ? ನಾವೆಲ್ಲರೂ ಏನು ಮಾಡ್ತೀವಿ ಅಂತಂದರೆ, ಎಲ್ಲರೂ ಔಟ್ಸೈಡ್ ಹೋಗ್ಬೇಕಾದ್ರೆ ಕ್ಲೀನಾಗಿ ತಲೆ ಬಾಚ್ಕೊಂಡು ಸ್ಟೈಲಾಗಿ ಜಡೆ ಹಾಕ್ಕೊಂಡು ನಾವು ಫಂಕ್ಷನ್ಗೆ ಪಾರ್ಟೀಸ್ಗೆಲ್ಲ ಹೋಗ್ತೀವಿ. ಅದರಿಂದ ಏನು ಯೂಸ್ ಆಗುತ್ತೆ ಅಂತ ಅಂದರೆ, ನಮ್ಗೆ ಕೂದಲು ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಯಾವ ಡಸ್ಟು ಇರಲ್ಲ ನಿಮ್ಮ ತಲೆಯಲ್ಲಿ, ಹೆಲ್ತಿಯಾಗಿರುತ್ತೆ. ಹೆಣ್ಮಕ್ಳು ಮನೆ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಮುಗಿಯೋದೇ ಇಲ್ಲ. ಎಷ್ಟು ಮಾಡಿದ್ರು ಪಾಪ ಅವ್ರಿಗೆ ಮುಗಿದ್ರೆ ಸಾಕು ಅಂತ ಅನಿಸ್ಬಿಡುತ್ತೆ. ಮುಗ್ದಾದ್ಮೇಲೆ ಅವ್ರು ರೆಸ್ಟ್ ತೊಗೊಂಡ್ರೆ ಸಾಕು ಅಂತ ಅನಿಸ್ಬಿಟ್ಟಿರ್ತಾರೆ. ಆ ಟೈಮಲ್ಲಿ ಅವ್ರಿಗೆ ತಲೆನೂ ಬಾಚ್ಕೊಳ್ಳೋಕ್ಕಾಗಲ್ಲ, ಏನೂ ಇಲ್ಲ. ಸೊ ನೀವು ಒನ್ ಟೈಮ್ ಆದ್ರೂ ನೀವು ತಲೆ ಬಾಚ್ಕೊಳ್ಳೇಬೇಕು. ನೀವು ತಲೆ ಬಾಚ್ಕೊಂಡ್ರೆ ನಿಮಗೆ ಏರ್ ಫಾಲ್ ಕಮ್ಮಿ ಆಗುತ್ತೆ, ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ, ಮತ್ತು ನಿಮ್ಮ ಏರೂ ಹೆಲ್ತಿಯಾಗಿರುತ್ತೆ. ಸೊ ನೀವು ಟೈಮ್ ಮಾಡಿಕೊಂಡು ನೀವು ತಲೆ ಬಾಚ್ಕೊಳ್ಳಿ, ಅವಾಗ ನಿಮಗೇ ಒಳ್ಳೆಯದು. ಇನ್ನು ಸೆಕೆಂಡ್ ಪಾಯಿಂಟ್, ನಿಮ್ಮ ಕೂದಲಿಗೆ ತಕ್ಕಂಗೆ ನೀವು ಬಾಚಣಿಗೆನ ನೀವು ಸೆಲೆಕ್ಟ್ ಮಾಡಬೇಕು. ಅದು ಯಾವ ಥರ ಅಂತ ಅಂದರೆ, ಒಬ್ರೊಬ್ರಿಗೆ ಸಿಲ್ಕಿ ಮತ್ತು ಶೈನಿಂಗ್ ಆಗಿರುತ್ತೆ ಕೂದಲು, ಇನ್ನೊಬ್ರಿಗೆ ತುಂಬಾ ಕರ್ಲಿ ಏರ್ ಇರುತ್ತೆ, ಇನ್ನೊಬ್ರಿಗೆ ತುಂಬಾ ಇದು ಡ್ರೈ ಏರ್ ಇರುತ್ತೆ. ಅವ್ರ ತಕ್ಕಂಗೆ ನೀವು ಕೂಮ್ನ ನೀವು ಚಾಯ್ಸ್ ಮಾಡ್ಕೋಬೇಕು. ಆವಾಗಲೇ ನಿಮಗೆ ಏರ್ ಫಾಲ್ ಆಗೋದು ಕಮ್ಮಿ ಆಗುತ್ತೆ. ಇನ್ನು ಮೂರನೇ ಪಾಯಿಂಟ್ ಏನು ಅಂದರೆ, ನಾವು ಕೂದಲನ್ನ ಸಿಕ್ಕನ್ನ ನಾವು ಹೇಗೆ ಬಿಡಿಸ್ಬೇಕು ಅಂತ. ನಾನು ಎಷ್ಟೊಂದು ಜನ ನೋಡಿದ್ದೀನಿ, ಅವರು ಸುಮ್ಮನೆ ಕೂತಿದ್ರು ಕೂಡ ಸಿಕ್ಕನ್ನ ಬಿಡಿಸ್ಕೊಳಕ್ಕಾಗಲ್ಲ ಕೂದಲನ್ನ. ಹೇಗೆ ಅಂತ ಅಂದರೆ, ಎಳೀತಾರೆ. ಆ ಕೂದಲು ಸಿಕ್ಕು ಫುಲ್ಲು ಕೂದಲೆಲ್ಲ ಗಂಟಾಗಿರುತ್ತೆ, ಹಾಕೊಂಡು ಹಿಂಗೆ ಎಳೀತಾರೆ, ಕೂದಲು ಇಷ್ಟಿಷ್ಟೊಂದು ಬರುತ್ತೆ. ಅದೇ ಅವ್ರು ಮಾಡೋ ತಪ್ಪು. ಆ ತಪ್ಪು ನಾನು ಕೂಡ ಮುಂಚೆ ಮಾಡ್ತಾಯಿದ್ದೆ, ಇವಾಗ ಬಿಟ್ಟಿದ್ದೀನಿ. ನಂದು ಅವಾಗ ಇಷ್ಟಿಷ್ಟೊಂದು ಕೂದಲು ಎಳ್ದಂಗೆ ಬರೋದು. ಸೊ ಇವಾಗ ನಾನು ಆ ತಪ್ಪೆಲ್ಲ ಮಾಡೋದನ್ನ ಬಿಟ್ಬಿಟ್ಟಿದ್ದೀನಿ. ಮತ್ತು ಕೂದಲು ಸಿಕ್ಕು ಹೇಗೆ ಬಿಡಿಸೋದು ಅಂತ ನಾನು ಇವತ್ತೇ ಹೇಳ್ಕೊಡ್ತೀನಿ. ನೋಡಿ, ಬಾಚಣಿಗೆ ತಗೊಳ್ಳಿ. ಈ ತುದಿಯಿಂದ, ಕೂದಲು ತುದಿಯಿಂದ, ಇಲ್ಲಿ ತುದಿ ಇದೆಯಲ್ಲ ಅಲ್ಲಿಂದ ನೀವು ಸಿಕ್ಕು ಬಿಡಿಸ್ಕೊಂಬನ್ನಿ. ಆವಾಗ ನಿಮಗೆ ಜಾಸ್ತಿ ನಿಮಗೆ ಸಿಕ್ಕಾಗಲ್ಲ. ನೋಡಿ ಎಷ್ಟು ಕ್ಲೀನಾಗಿ ಈ ಥರ ಕೂಮ್ ಮಾಡ್ತಾ ಬನ್ನಿ, ಆವಾಗ ನಿಮಗೆ ಜಾಸ್ತಿ ಸಿಕ್ಕಾಗಲ್ಲ. ನೀವು ಫಸ್ಟೇ ನೀವು ಇಲ್ಲಿಂದ ಕೂಮ್ ಮಾಡ್ತೀನಿ ಅಂತ ಅಂದರೆ ಅದು ಆಗ್ತಾ ಇರೋ ಕೆಲಸ, ತುಂಬಾ ಸಿಕ್ಕಾಗುತ್ತೆ. ಇಲ್ಲಿಂದ ಎಲ್ಲ ಬಂದು ಮೇಲ್ಗಡೆಯಿಂದ ಕೆಳಗಡೆವರೆಗೂ ಸಿಕ್ಕು ಬಂದು ಇಲ್ಲಿ ಕೂತ್ಕೊಳ್ಳುತ್ತಲ್ವ, ಅದು ತುಂಬಾ ಸಿಕ್ಕಾಗುತ್ತೆ. ಸೊ ಫಸ್ಟೇ ನಾವು ಇಲ್ಲಿ ಸಿಕ್ಕು ಬಿಡಿಸ್ಕೊಂಡ್ರೆ ನಾವು ಆಮೇಲೆ ಆರಾಮಾಗಿ ನಾವು ತಲೆ ಬಚ್ಕೋಬೋದು. ಕೂದಲಿಗೂ ಯಾವ ಡ್ಯಾಮೇಜು ಆಗೋಲ್ಲ, ಮತ್ತು ಏರ್ ಫಾಲ್ ಆಗೋದು ಕಮ್ಮಿ ಆಗುತ್ತೆ. ವೈಟ್ ಟೂತ್ ಕೂಮ್ ಹಂಗಂದರೆ ಅಗಲ ಹಳ್ಳುಗಳಿರುವ ಬಾಚಣಿಗೆ ಅಂತ ಅರ್ಥ. ಏನು ಗೊತ್ತಾ, ಈ ಥರ ಕೂಮಲ್ಲಿ ಕೂದಲು ಸಿಕ್ಕನ್ನ ಬಿಡಿಸೋದಕ್ಕಾಗಲ್ಲ. ಸೊ ನೀವು ಯಾವ ಥರ ಕೂಮ್ ತೊಗೋಬೇಕು ಅಂತ ಅಂದರೆ ನಾನು ನಿಮಗೆ ತೋರಿಸ್ತೀನಿ. ಸೊ ನೋಡಿ, ಇಲ್ಲಿ ಈ ಥರ ನೀವು ಕೂಮ್ ತೊಗೋಬೇಕು. ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಇದು ಸಿಕ್ ಬಿಡಿಸೋದಕ್ಕೆ ಅಂತಲೇ ಇದು ಕೂಮ್ ಇರೋದು. ಸೊ ನೀವು ಆರಾಮಾಗಿ ನೀವು ಇದು ಸಿಕ್ ಬಿಡಿಸ್ಬೋದು. ಜಾಸ್ತಿ ಸಿಕ್ಕಿರುತ್ತಲ್ಲ ಅಂಥವ್ರಿಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಇದನ್ನು ತಗೊಂಡು ನೀವು ಬ್ಯಾಂಗಲ್ ಸ್ಟೋರಲ್ಲೆಲ್ಲ ಸಿಗುತ್ತೆ. ಸೊ ನೀವು ಹೋಗಿ ತಗೊಂಡು ನೀವು ಸಿಕ್ಕನ್ನ ಬಿಡಿಸ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ನೀವು ಬಾಚ್ಕೊಂಡ್ರೆ ಸಿಕ್ಕೇ ಇಲ್ಲ ಅನ್ನೋ ಥರ ಅಷ್ಟೊಂದು ಸಿಕ್ಕಿರಲ್ಲ. ಇದರಲ್ಲಿ ಬಾಚ್ಕೊಂಡ್ರೆ ಅಷ್ಟೊಂದು ಸಿಕ್ ಬರಲ್ಲ. ಸೊ ಅದಕ್ಕೆ ಇದು ಬೆಸ್ಟ್ ಅಂತಲೇ ಹೇಳ್ತೀನಿ. ಸೊ ನಾನು ಸಿಕ್ ಬಿಡಿಸೋದಕ್ಕೆ ಇದನ್ನೇ ಯೂಸ್ ಮಾಡ್ತೀನಿ. ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋ ಕೂಮ್ ಬಂದು ಇದು ಮರದ ಕೂಮ್. ಇದು ಬೇವಿನ ಮರದ್ದು. ಇದು ಬೇವಿನ ಮರದಿಂದ ಕೂಮ್ ಮಾಡಿದ್ದಾರೆ. ಸೊ ಇದು ತುಂಬಾ ಚೆನ್ನಾಗಿದೆ. ಇದರಲ್ಲಿ ನೀವು ತಲೆ ಬಾಚ್ಕೊಂಡ್ರೆ ಹೆಲ್ತಿಯಾಗಿರುತ್ತೆ ನಿಮ್ಮ ಕೂದಲು, ಡ್ಯಾಂಡ್ರಫ್ ಬರಲ್ಲ ಅಂದ್ಬಿಟ್ಟು ಎಷ್ಟೊಂದು ಜನ ಹೇಳ್ತಾರೆ. ಇದು ಡಾಕ್ಟರ್ಗಳು ಹೇಳ್ತಾರೆ. ಸೊ ದಿಸ್ ಇಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಇದರಿಂದ ನಿಮಗೆ ಏರ್ ಫಾಲು ಕಮ್ಮಿ ಆಗುತ್ತೆ. ಇದರಲ್ಲಿ ನೀವು ಬಾಚಿದ್ರೆ ಏರ್ ಫಾಲ್ ಜಾಸ್ತಿ ಆಗುತ್ತೆ, ಯಾಕಂದರೆ ಇದರಲ್ಲಿ ಜಾಸ್ತಿ ಗ್ಯಾಪ್ ಇಲ್ಲ. ಸೊ ಇನ್ನು ನೀವು ಬಾಚುತ್ತಾ ಇದ್ದರೆ ಸಿಕ್ಕು ಹಂಗಂಗೆ ಎಳ್ದಂಗೆ ಬರುತ್ತೆ. ಸೊ ಅದಕ್ಕೆ ನೀವು ಯಾವ ಥರ ಯೂಸ್ ಮಾಡಬೇಕು ಅಂತ ಅಂದರೆ, ಸೊ ಇದು ಓಕೆನಾ. ಸೊ ಫಿಫ್ತ್ ಪಾಯಿಂಟ್ ಬಂದು, ಸರಿಯಾದ ಸಮಯದಲ್ಲಿ ತಲೆ ಬಾಚಿ. ನೀವು ಕರೆಕ್ಟ್ ಟೈಮಲ್ಲಿ ಏರ್ ಕೂಮ್ ಮಾಡೋದು ಒಳ್ಳೆಯದು ಅಂತ.
ನಮಗೆಲ್ಲರಿಗೂ ಇರೋದು ಒಂದು ಪ್ರಾಬ್ಲಮ್ ಏನು ಗೊತ್ತಾ, ಎಲ್ಲರಿಗಾದ್ರೂ ಹೋಗಬೇಕು ಮತ್ತು ಆಫೀಸು ಸ್ಕೂಲು ಮತ್ತು ಕಾಲೇಜ್ಗೆ ಹೋಗಬೇಕು ಅಂದ್ಬಿಟ್ಟು ಹಿಂಗಂದ್ರೆ ತಲೆ ಬಾಚ್ಕೊಂಡು ಹೋಗ್ಬಿಡ್ತೀವಿ, ಹೆಂಗಾರ ಸಿಕ್ಕಿರಲಿ ಎಷ್ಟಾರ ಇರಲಿ ಅಂದ್ಬಿಟ್ಟು. ಸೊ ಅದರಿಂದ ಎಷ್ಟು ಡ್ಯಾಮೇಜ್ ಆಗುತ್ತೆ ಗೊತ್ತಾ, ನಿಮ್ಮ ಇಯರ್ಫೋನ್ ನಿಮ್ಮ ಬುಡದಿಂದಲೇ ಕಿತ್ಕೊಂಡ್ಬಂದ್ಬಿಡುತ್ತೆ. ಆ ಥರ ಬಾಚಿದ್ರೆ ಪ್ಲೀಸ್ ಆ ಥರ ಎಲ್ಲ ಬಾಚ್ಬಿಡಿ, ಅದರಿಂದಲೇ ನಿಮಗೆ ಇಯರ್ಫಾಲ್ ಆಗೋದು ಜಾಸ್ತಿ ಆಗುತ್ತೆ. ಸೊ ಅದಕ್ಕೇ ನೀವು ಸ್ನಾನ ಮಾಡ್ಕೊಂಡು ಬಂದಿಷ್ಟನ್ನ ನೀವು ರೆಡಿಯಾಗಿ ತಲೆ ಬಾಚ್ಕೊಳ್ಳಿ. ಆವಾಗ ನಿಮಗೆ ಸ್ಕೂಲು ಕಾಲೇಜು ಆಫೀಸ್ಗೆ ಹೋಗೋಕ್ಕೆ ಯಾವುದೇ ಟೈಮ್ ಆಗೋಲ್ಲ, ಮತ್ತು ತಲೆ ಬಾಚೋದಕ್ಕೂ ಸಮಸ್ಯೆನೇ ಬರಲ್ಲ, ಪ್ರಾಬ್ಲಮೇ ಇರಲ್ಲ. ಸೊ ಇದನ್ನು ಫಾಲೋ ಮಾಡಿ. 6th ಪಾಯಿಂಟ್ ಬಂದು ವೀಕ್ಲಿ 2 ಇಲ್ಲಾಂದರೆ 3 ಟೈಮ್ಸ್ ನೀವು ಕೂಮ್ನ ಕ್ಲೀನ್ ಮಾಡ್ತಾ ಇರಬೇಕು, ವಾಶ್ ಮಾಡ್ತಾಯಿರಿ. ಆವಾಗ ಕೂಮಲ್ಲಿ ಗಲೀಜಿರಲ್ಲ ಮತ್ತು ನಿಮ್ಮ ಕೂದಲಿಗೂ ಯಾವ ಸಮಸ್ಯೆನೂ ಬರಲ್ಲ. ಸೊ ನೀವು ತಲೆ ಬಾಚ್ತಾನೆ ಇದ್ದರೆ ನಿಮ್ಮ ಏರಲ್ಲೂ ಗಲೀಜಿರುತ್ತೆ ಮತ್ತು ಕೂಮಲ್ಲೂ ಗಲೀಜಿರುತ್ತೆ, ಎರಡರಲ್ಲೂ ಗಲೀಜಿರೋದ್ರಿಂದ ಕೂದಲಿಗೆ ನೀವು ಡ್ಯಾಮೇಜ್ ಮಾಡ್ದಂಗೆ ಆಗುತ್ತೆ ಮತ್ತು ಬುಡಕ್ಕೂ ಡ್ಯಾಮೇಜ್ ಆಗುತ್ತೆ. ಅದರಿಂದ ಏರ್ಫಾಲ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನೀವು ಅವಾಗವಾಗ ನೀವು ಕೂಮ್ನ ವಾಶ್ ಮಾಡ್ತಾಯಿದ್ರೆ ಬೆಟರ್ ಅಂತಲೇ ಹೇಳ್ಬೋದು. ಸೊ ಈ ತಪ್ಪುಗಳನ್ನ ನೀವು ಮಾಡಬೇಡಿ, ಮಾಡಿದ್ರೆ ಏರ್ಫಾಲ್ ಆಗೋದು ಗ್ಯಾರಂಟಿ. 7th ಪಾಯಿಂಟ್ ಬಂದು ಡೈಲಿ ಎಷ್ಟು ಸಲ ಏರ್ ಕೂಮ್ ಮಾಡಬೇಕು ಅಂತ. ಕೆಲವು ಜನ ಏನು ಮಾಡ್ತಾರೆ ಅಂದರೆ ಯಾವಾಗಲೂ ತಲೆ ಬಾಚ್ತಾನೆ ಇರ್ತಾರೆ, ಅವ್ರಿಗೆ ಮನ್ಸಿಗೆ ಸಮಾಧಾನ ಏನೇ ಇರಲ್ಲ. ಯಾವಾಗಲೂ ತಲೆ ಬಾಚ್ತಾನೆ ಇದ್ದರೆ ನಿಮ್ಮ ಕೂದಲು ಸ್ಟ್ರೆಂತ್ ಆಗಿರಲ್ಲ, ಫುಲ್ಲು ಅದು ಹಿಂಗೆ ಎಳ್ದಂಗೆ ಬರುತ್ತೆ. ಸೊ ಅದಕ್ಕೇ ನೀವು ಜಾಸ್ತಿ ನೀವು ತಲೆ ಬಾಚಬೇಡಿ. ಇದು ಬುಡ ಇದೆಯಲ್ಲ ಇಲ್ಲಿ, ಇದರಿಂದನೇ ಇಲ್ಲ ನಮ್ಮ ಬುಡಗೆ ಸ್ಟ್ರೆಂತ್ ಇರಲ್ಲ, ಸೊ ಅದು ವೀಕ್ ಆಗಿಬಿಡುತ್ತೆ. ಅದಕ್ಕೇ ನೀವು ಅವಾಗವಾಗ ತಲೆ ಬಾಚಬೇಡಿ ಅಂತ ಹೇಳೋದು. ಆ ಡ್ಯಾಮೇಜ್ ಆಗಿಬಿಟ್ರೆ ಆಮೇಲೆ ಗ್ರೋತ್ ಆಗೋದಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಎಲ್ಲರೂ ಹೇಳ್ತಾರೆ ಜಾಸ್ತಿ ತಲೆ ಬಾಚಬೇಡಿ ಅಂತ. ಸೊ ಅದಕ್ಕೇ ನೀವು ಡೈಲಿ 2 ಟೈಮ್ಸ್ ತಲೆ ಬಾಚಿ ಸಾಕು, ನೀವು ಅದ್ರ ಮೇಲೆ ಬಾಚಕ್ಕೆ ಹೋಗಬೇಡಿ. ಸುಮ್ಮನೆ ಕೂದಲು ಎಷ್ಟು ಚೆನ್ನಾಗಿರೋದು ಹಾಳಾಗಿ ಹೋಗ್ಬಿಡುತ್ತೆ. ಅದಕ್ಕೆ ನೀವು ನೋಡಿಕೊಂಡು ಮೇಂಟೈನ್ ಮಾಡಿ. ನೋಡಿ, ನೀವು ಮಾಡೋ ಚಿಕ್ಕ ಚಿಕ್ಕ ತಪ್ಪಿಂದ ಏರ್ಫಾಲ್ ಆಗುತ್ತೆ ಅಂತ ಇವಾಗ ನೀವು ತಿಳ್ಕೊಂಡಿದ್ದೀರಾ ಅಲ್ವಾ. ನಾನು ಹೇಳಿರೋ ಈ ಟಿಪ್ಸ್ನ ಫಾಲೋ ಮಾಡಿ, ಆವಾಗ ನಿಮಗೆ ಖಂಡಿತ ಏರ್ಫಾಲ್ ಆಗೋದು ಕಮ್ಮಿ ಆಗುತ್ತೆ. ಈ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಎಲ್ಲರೂ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇದೇ ಥರ ನಾನು ತುಂಬ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅವಾಗವಾಗ. ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು, ಪ್ಲೀಸ್ ಸಪೋರ್ಟ್ ಮಾಡಿ. ನನಗೆ ನಿಮಗೆ ಹೆಲ್ಪ್ ಆಗೋ ಥರನೇ ನಾನು ವೀಡಿಯೋ ಮಾಡ್ತೀನಿ. ಇದೇ ಥರ ನಾನು ತುಂಬ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅವಾಗವಾಗ. ಇದೇ ಥರ ನಾನು ಬೇರೆ ಬೇರೆ ಟಾಪಿಕ್ಸ್ನ ತೊಗೊಂಡು ಅವಾಗವಾಗ ನಿಮ್ಮ ಕಣ್ಮುಂದೆ ಬರ್ತಾ ಇರ್ತೀನಿ. ಪ್ಲೀಸ್ ನನಗೆಲ್ಲ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದರೆ ನನಗೆ ತುಂಬಾ ಧೈರ್ಯ ಬರುತ್ತೆ, ಇನ್ನೂ ಬೇರೆ ಬೇರೆ ಥರ ವೀಡಿಯೋಸ್ ಮಾಡಬೇಕು ಅಂತ ನನಗೆ ನಂಬಿಕೆ ಬರುತ್ತೆ. ನನ್ನ ಚಾನಲ್ಲು ಎಲ್ಲರೂ ನೋಡ್ತಿದ್ದಾರೆ, ಇಷ್ಟಪಡ್ತಿದ್ದಾರೆ ಅಂತ ಅನಿಸುತ್ತೆ. ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಲ್ಲಿವರೆಗೂ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಗಾಯ್ಸ್. ಜೈ ಶ್ರೀರಾಮ್.